ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಎಂಟಿ ದಮ್ ಬಿರಿಯಾನಿ ಮಾಡ್ತಾಯಿದ್ವಿ. ಇದು ಲಂಚ್ ರೆಸಿಪಿಗೆ ತುಂಬ ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ವೆಜಿಟೇಬಲ್ಸು ಮತ್ತು ರುಬ್ಕೊಳ್ಳೋಂಥದ್ದು ಏನೂ ಇಲ್ಲ, ಪದಾರ್ಥಗಳು ಕಡಿಮೆ ಪದಾರ್ಥದಲ್ಲಿ ಮಾಡ್ಬೋದು. ನೋಡಿ ಮಾಡೋಣ ಬನ್ನಿ. ಇಟ್ಟಿದ್ದೀನಿ, ಕುಕ್ಕರ್ ಕಾದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅರ್ಧ ಕೆ ಜಿ ಅಕ್ಕಿಯಲ್ಲಿ 4 ಜನರು ಆರಾಮಾಗಿ ತಿನ್ಬೋದು. 3 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೊಳ್ಳಿ, ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ ಮೊಸರು ಹಾಕೋಣ. ಹಸಿ ವಾಸನೆ ಹೋಗಿದೆ, ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ. ಈ ಸಮಯದಲ್ಲಿ ಒಂದು ಬಿರಿಯಾನಿ ಎಲೆ, 1/4 ಇಂಚು ಚಕ್ಕೆ, 3 ಲವಂಗ, ಒಂದು ದೊಡ್ಡ ಏಲಕ್ಕಿ, ಕಪ್ಪು ಏಲಕ್ಕಿ, ಒಂದು 1/4 ಟೀ ಸ್ಪೂನಷ್ಟು ಸಾಜೀರ, ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಹೆಚ್ಚು ಕಡಿಮೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾಯಿತು. ಈಗ ಎಲ್ಲ ಒಂದು ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೈ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ. ಇದನ್ನು ನೋಡಿ ಯಾವ ರೀತಿ ಬಂದಿದೆ ಅದು. ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ಳಿ. ಈಗ ಲಾಸ್ಟಲ್ಲಿ ಹಾಕ್ಕೊಬೇಕು ಟೊಮೆಟೊನ. ಒಂದು ಸ್ವಲ್ಪ ಮೆತ್ತಗಾದ ನಂತರ ನೀರು ಹಾಕೋಣ. ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ, ಕ್ರಷ್ ಮಾಡ್ತಾಯಿದ್ದೀನಿ. ಈ ರೀತಿ ಇರಬೇಕು. ಏನು ತರಕಾರಿ ಇಲ್ಲ, ಏನು ಮಾಡೋದು, ಬೆಳಿಗ್ಗೆಗೆ ಎದ್ದು ಮಕ್ಕಳಿಗೆ ಟಿಫನ್ ಕಟ್ಟಬೇಕು, ಆಫೀಸಿಗೆ ಲಂಚ್ ಮಾಡಬೇಕು ಅಂದಾಗ ಏನು ಇಲ್ಲದೆ ಹೋದರೂ ಪರವಾಗಿಲ್ಲ, ಟೊಮೆಟೊ ಈರುಳ್ಳಿ ಇದ್ದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು, ಇದನ್ನು ರೆಡಿ ಮಾಡಿಬಿಡ್ಬೋದು. ಟೊಮೆಟೊ ಎಲ್ಲ ಮಿಕ್ಸಿಗಾಗಿದೆ ಮತ್ತು ಘಾಟೆಲ್ಲ ಹೋಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಸ್ಟೇಜಲ್ಲಿ ನೀರನ್ನು ಸೇರಿಸಿ. ಅಕ್ಕಿ ಎಷ್ಟು ತೊಗೊಂಡಿದ್ರೋ ಅದಕ್ಕೆ 1ಕ್ಕೆ 2. ನಾನು ಇನ್ನೊಂದು ಸ್ಟೌವಲ್ಲಿ ನೀರಿಟ್ಟಿದ್ದೆ, ಕಾದಿದೆ. ಆ ನೀರು ಕಾದಿರೋ ನೀರನ್ನು ಹಾಕ್ತಾಯಿದ್ದೀನಿ.
ಬೇಗ ಆಗುತ್ತೆ. ನೀರು ಕುದೀತಾ ಇದೆ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ಒಂದು ಕಲಸಿ ಆಗ ಉಪ್ಪು ಚೆಕ್ ಮಾಡಿ. ಅಕ್ಕಿ ಹಾಕಿದ ನಂತರ ಚೆಕ್ ಮಾಡಿದ್ರೆ ಅದು ಕರೆಕ್ಟಾಗಿದೆಯಾ ಅಲ್ವ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಚೆಕ್ ಮಾಡಿ ಉಪ್ಪು ಕಡಿಮೆ ಇದ್ದು ಹಾಕಿದ್ರೆ ಸರಿ ಹೋಗೋದಿಲ್ಲ. ಅಕ್ಕಿ ಹಾಕಿದ ನಂತರ ಒಂದು ಕುದಿ ಬಂದ ನಂತರ ಚೆಕ್ ಮಾಡಿ ಹಾಕಿ ಉಪ್ಪನ್ನು. ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಅಕ್ಕಿ ಬೇಯಕ್ಕೆ ಬಿಡಿ. ಆಮೇಲೆ ದಮ್ ಹಾಕೋವಾಗ ಒಂದು 12ರಿಂದ 15 ನಿಮಿಷ ದಮ್ ಹಾಕಿ. ತಟ್ಟೆ ಮುಚ್ಚಿ ಈಗ. ಈ ಸಮಯದಲ್ಲಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ನನಗೆ ಕಡಿಮೆ ಇದೆ, ಉಪ್ಪನ್ನು ಹಾಕ್ಕೊತೀನಿ. ನೀವು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು 70% ನೀರು ಮತ್ತು ಅಕ್ಕಿ ಎರಡು ಈಕ್ವಲ್ ಆಗಿ, ಅಂದರೆ ಅಕ್ಕಿ ಬೆಂದಿರಬೇಕು. ನೀರು ಕಡಿಮೆ ಆಗಿರುತ್ತೆ 70%. ಆಮೇಲೆ ಅದಕ್ಕೆ ದಮ್ ಹಾಕೋಣ. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಅಕ್ಕಿ ಮತ್ತು ನೀರು ಎರಡೂ ಈ ಥರ ಸಮವಾಗಿದೆ. ಈ ಸ್ಟೇಜಲ್ಲಿ ನಾವು ದಮ್ ಹಾಕಿಬಿಡಬೇಕು. 12ರಿಂದ 15 ನಿಮಿಷವರೆಗೂ ಸಿಮ್ಮಲ್ಲೇ ಇಟ್ಟು ದಮ್ ಹಾಕಬೇಕು. ಅದೇ ಈಗ ತಟ್ಟೆ ಮುಚ್ತಾ ಇದ್ದೀನಿ. ದಮ್ ಹಾಕಿ ಇದ್ರ ಮೇಲೆ ಭಾರವಾಗಿರೋ ಒಂದು ವಸ್ತುವನ್ನು ಇಡಬೇಕು. ಹದಿನೈದು ನಿಮಿಷದ ನಂತರ ಇದನ್ನು ನೋಡೋಣ. ಒಂದು 15ರಿಂದ 20 ನಿಮಿಷ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಈಸಿ ಇದು ಮಾಡೋದು. ಮಾಡಿ ನೋಡಿ ನೀವು. ನೋಡೋಣ ಈಗ ರೆಡಿಯಾಗಿದೆಯಾ ಅಂತ. 12 ನಿಮಿಷ ಆಯಿತು. ಎಲ್ಲ ರೆಡಿ ಆಗೋದಕ್ಕೆ 20 ನಿಮಿಷ ಸಾಕು. ಎಂಟಿ ದಮ್ ಬಿರಿಯಾನಿ 20 ನಿಮಿಷ ಸಾಕು ಮಾಡೋದಕ್ಕೆ. ರೆಡಿಯಾಗಿದೆ. ಈಗ ಸ್ವಲ್ಪ ಕೊತ್ತಂಬರಿ, ಪುದೀನ, 2 ಸ್ಪೂನ್ ಆಗುವಷ್ಟು ತುಪ್ಪ, ಈಗ ಒಂದು ಸಲ ಕಲಸಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಕಲಿಸ್ಬಿಡಿದ್ದನ್ನು ನೋಡಿ. ಆ ರೀತಿ ಉದುರಾಗಿ ಬಂದಿದೆ. ರೆಡಿಯಾಗಿದೆ ದಮ್ ಬಿರಿಯಾನಿ. ಎಂಟಿ ದಮ್ ಬಿರಿಯಾನಿ ರೆಡಿಯಾಗಿದೆ. ಎಂಟಿ ದಮ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನೀವು ಮನೇಲಿ ಮಾಡಿ ನೋಡಿ, ತಿಂದು ನೋಡಿ. ನನಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.